ಜೈ ಭೀಮ್ ಸ್ನೇಹಿತರೆ, ನಿಮ್ಮ ಡಿಎಂಎಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಕೋರುತ್ತಿದ್ದೇನೆ. ನಮ್ಮ ಚಾನೆಲ್ ದಲಿತ್ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳು, ವಿಜ್ಞಾನ, ಧರ್ಮ, ನೀತಿ, ಇತಿಹಾಸ ಮತ್ತು ಭಾರತೀಯ ಸಂವಿಧಾನದ ಅರಿವು ನೀಡಲು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಮಾಧ್ಯಮದ ಜವಾಬ್ದಾರಿ ಮತ್ತು ಇವತ್ತಿನ ಗೋಧಿ ಮೀಡಿಯಾ ಮಾಡುತ್ತಿರುವ ಬಗ್ಗೆ ಮಾತನಾಡಲು ಬಯಸುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಮಾಧ್ಯಮದ ಜವಾಬ್ದಾರಿ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಸ್ಥಾಪನೆಗೆ ಮಾಧ್ಯಮ ಅತ್ಯಂತ ಪ್ರಮುಖ ಸಾಧನವೆಂದು ನಂಬಿದರು. ಮಾಧ್ಯಮವು ಶೋಷಿತರು, ದಬ್ಬಾಳಿಕೆ ಅನುಭವಿಸುವವರ ಧ್ವನಿಯಾಗಬೇಕು, ಸತ್ಯವನ್ನು ಬಹಿರಂಗಪಡಿಸಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಅವರು ಹೇಳಿದರು. ಮಾಧ್ಯಮವು ಸಮಾಜದ ಬದಲಾವಣೆಗೆ ಮತ್ತು ಶೋಷಿತರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮೂಕ ನಾಯಕ ಮತ್ತು ಇತರ ಪತ್ರಿಕೆಗಳನ್ನು ನಡೆಸಿ ದನಿಯಿಲ್ಲದವರ ಧ್ವನಿಯೇ ಮಾಧ್ಯಮವನ್ನ ಶಕ್ತಿಯಾಗಿ ಬಣಸಿದ್ದರು. ಅವರು ಮಾಧ್ಯಮವನ್ನ ನ್ಯಾಯ, ಸಮಾನತೆ ಮತ್ತು ಸಾಮಾಜಿಕ ಬದಲಾವಣೆಗೆ ಅತ್ಯಂತ ಅಗತ್ಯವಾದ ಸಾಧನವೆಂದು ನಂಬಿದ್ದರು. ಇವತ್ತಿನ ಗೋಧಿ ಮೀಡಿಯಾ ಇಂದಿನ ಕೆಲವು ಮಾಧ್ಯಮಗಳು ಸತ್ಯವನ್ನು ಮರೆಮಾಚುವುದು, ಶೋಷಿತ ಸಮುದಾಯಗಳ ಸಮಸ್ಯೆಗಳನ್ನು ಕಡೆಗಣಿಸುವುದು ಮತ್ತು ಅಧಿಕಾರಿಗಳ ಪರವಾಗಿ ಕೆಲಸ ಮಾಡುವುದನ್ನು ನಾವು ನೋಡುತ್ತಿದ್ದೇವೆ. ಇದು ಮಾಧ್ಯಮದ ಮೂಲ ಜವಾಬ್ದಾರಿಯನ್ನ ಮರೆತುಬಿಟ್ಟಿದೆ. ಮಾಧ್ಯಮವು ಎಲ್ಲರ ಧ್ವನಿಯಾಗಬೇಕಾಗಿರುವಾಗ ಕೆಲವರು ಮಾತ್ರದ ಪರವಾಗಿ ಕೆಲಸ ಮಾಡುವುದು ಸಮಾಜಕ್ಕೆ ಹಾನಿಕಾರಕ. ಮಾಧ್ಯಮದ ಜವಾಬ್ದಾರಿ ಸಮಾಜ ಕಟ್ಟಲು, ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಂತು ಶೋಷಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಸಮಸ್ಯೆಗಳನ್ನು ಬಹಿರಂಗಪಡಿಸುವುದು, ಜನರಲ್ಲಿ ಜಾಗೃತಿ ಮೂಡಿಸಿ ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುವುದು, ಸಾಮಾಜಿಕ ಸಮಾನತೆ, ಸಹಾನುಭೂತಿ ಮತ್ತು ಸಹಬಾಳ್ವೆಗೆ ಪ್ರೋತ್ಸಾಹಿಸುವುದು. ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ದಾರಿಯಲ್ಲಿ ಮುಂದೆ ಸಾಗಬಹುದು. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಶಕ್ತಿಯಾಗಿರಲಿ. ಸಮಾಜದ ಸುಧಾರಣೆಗೆ ನೀವು ಸಹಭಾಗಿಯಾಗಿರಿ. ಧನ್ಯವಾದಗಳು.